ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಮನುಷ್ಯ ಜನ್ಮ ಎಷ್ಟು ವಿಚಿತ್ರವಾದದ್ದು ನೋಡಿ. ನಮಗೆ ನೋಡಿದ್ದೆಲ್ಲ ಬೇಕನ್ಸುತ್ತೆ, ಆಗಿದ್ದೆಲ್ಲ ಒಳ್ಳೆಯದಾದರೆ ನಮಗೆ ಖುಷಿ ಆಗುತ್ತೆ. ಬೇರೆಯವರ ಸುಖ ಮತ್ತು ಸಂತೋಷಕ್ಕೆ ಕೊರಗುವ, ನಲಗುವ, ದ್ವೇಷಿಸುವ ಮನಸ್ಸು ನಮಗಿದೆ. ನೋಡುವುದು, ಅನುಭವಿಸುವುದು ಮತ್ತು ದ್ವೇಷಿಸುವುದಕ್ಕೆ ಯಾವುದೋ ಒಂದು ಅಗೋಚರ ಶಕ್ತಿಯೇ ಕಾರಣ ಅಂತೂ ಕೂಡ ನಮಗೆ ಗೊತ್ತಿದೆ. ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಭೋಗೋಲ್ಲಾಸಕ್ಕೆ, ಕೊರಗು, ನೋವಿಗೆ ಯಾರು ಬೇರೆಯವರನ್ನ ಕಾರಣೀಭೂತರನ್ನಾಗಿರಿಸಿ ನುಣುಚಿಕೊಳ್ಳುವ ವಿಪರೀತವಾದಂತಹ ಬುದ್ಧಿಮತ್ತತೆಯೂ ನಮ್ಮಲ್ಲಿದೆ. ಯಾವುದಾದ್ರೂ ಇದೆಲ್ಲ ನಮ್ಮ ಹಣೆಬರ, ವಿಧಿಲೀಲೆ ಎಂದೋ, ನಮಗೆ ಇರುವ ಋಣವಷ್ಟೇ ಎಂದೋ ಗೊಣಗಿ ಪೇಚಾಡೋದೂ ಇದೆ. ನಾವು ಹುಟ್ಟಿದಾಗಿನಿಂದ ಪಡೆದುಕೊಂಡು ಬಂದಿರುವ, ಬೆಳೆಸ್ಕೊಂಡು ಬಂದಿರುವಂತಹ ವಿಷಯಗಳ ವಸ್ತುನಿಷ್ಠೆಯ ಸೆಳೆತಕ್ಕೆ ಯಾರು ಕಾರಣರೆಂಬುದನ್ನು ಬಹಳ ಸುಲಭವಾಗಿ ಈ ಪದ್ಯ ಅರ್ಥೈಸುತ್ತೆ. ಈ ಒಂದು ಕಗ್ಗದಲ್ಲಿ ಡಿ.ವಿ.ಜಿಯವರು ನಮ್ಮ ವಿಷಯಗಳ ವಸ್ತುನಿಷ್ಠತೆಗೆ ಮತ್ತೆ ಆ ಸೆಳೆತಕ್ಕೆ ಯಾರು ಕಾರಣ, ಯಾರೋ ಒಬ್ಬರು ಇರಬೇಕಲ್ವಾ ಅಂತಕ್ಕಂಥ ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾರೆ ಈ ಒಂದು ಕಗ್ಗದಲ್ಲಿ. ಈ 51ನೆಯ ಕಗ್ಗ ಹೀಗಿದೆ. ಸೆಳೆಯುತ್ತಿರ್ಪುವದೊಂದು ಹೊರಬೆಡಗಿನೆಳೆಗಳೆನ್ನೊಳಗಿನ ಸುವೆಲ್ಲವನು ಕಟ್ಟಿ ನಿಂಬಿಗಿದು ಎಳೆದಾಟವೇ ಮೃಣಾಕರ್ಷಣೆಯ ಸೃಷ್ಟಿ ವಿಧಿಯೊಳ ತಂತ್ರವೋ ನೋಡು ಮಂಕುತಿಮ್ಮ ಮಂಕುತಿಮ್ಮ. ದೃಷ್ಟಮಾಣೆ ಭವೇ ಪ್ರೀತಿ ಅನ್ನೋಂತ ಒಂದು ಮಾತಿದೆ. ಕಂಡ ವಸ್ತುಗಳ ಮೇಲೆ ನಮ್ಮ ಪ್ರೀತಿ, ಅದನ್ನ ಏನಾದ್ರೂ ಮಾಡಿ ಪಡೆಯಬೇಕನ್ನೋದೇ ನಮ್ಮ ಹಠ. ಹೊರ ಜಗತ್ತಿನ ಆಕರ್ಷಣೆಗಳು ನಮ್ಮೊಳಗಿನ ಚೇತನಾ ಶಕ್ತಿಯನ್ನ ಗಟ್ಟಿಯಾಗಿ ಬಿಗಿದಿಟ್ಟುಕೊಂಡು ಸೆಳಿತಾ ಇರತ್ತೆ. ಇದು ಏನು ಎಳೆದಾಟವೋ ಅಥವಾ ನಮ್ಮ ಪೂರ್ವ ಜನ್ಮ ಕೃತ ಕಾರ್ಯವೋ ಎಂಬುದು ತಿಳಿಯುವುದೇ ಇಲ್ಲ. ಈ ಜಗತ್ತಿನ ಸೃಷ್ಟಿಯ ನಿಯಮದ ಒಳತಂತ್ರವೋ ಎನ್ನುವುದನ್ನ ನೀನೇ ಪರೀಕ್ಷಿಸಿ ನೋಡು ಅಂತಾರೆ ಡಿ.ವಿ.ಜಿಯವರು. ಸೆಳೆಯ ತೀರ್ಪುದೊಂದು ಹೊರ ಬೆಡಗಿನೆಳೆ, ನೋಡಿ ಎಷ್ಟು ಚೆನ್ನಾಗಿದೆ. ಸೃಷ್ಟಿ ವಿಧಿಯೊಳತಂತ್ರವೋ ನೋಡು ಅಂದಾಗ ಈ ನೋಡು ಅನ್ನತಕ್ಕಂತಹ ಪದ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಯಾಕಂದ್ರೆ ಜೀವನ ಯಾರೋ ಹೇಳಿದ ಹಾಗೆ ಅಥವಾ ಯಾರದೋ ತರ ಇರೋದಿಲ್ಲ. ಎಲ್ಲರ ಜೀವನದ ಕಥೆ ಬೇರೆ ಬೇರೆಯಾಗಿಯೇ ಇದೆ. ಒಂದೇ ಪರಿಸರ, ಒಂದೇ ರೀತಿಯಾದಂತಹ ಜೀವನ ಶೈಲಿ ನಮ್ದಾಗಿದ್ರು ಕೂಡ ಎಲ್ಲರದ್ದು ಕೂಡ ಬೇರೆ ಬೇರೆ ತರನೇ ಜೀವನ. ಆದ್ರಿಂದ ಜೀವನ ಅಂತಕ್ಕಂತಹ ಪುಸ್ತಕ ಇಲ್ವೇ ಇಲ್ಲ ಈ ಪ್ರಪಂಚದಲ್ಲಿ. ಅವರ ಜೀವನ, ಮಹಾತ್ಮ ಗಾಂಧಿ ಜೀವನ, ಅಂಬೇಡ್ಕರ್ರ ಜೀವನ, ಶಂಕರಾಚಾರ್ಯರ ಜೀವನ ಅಂತಲೇ ಯಾರ್ದೋ ಒಂದು ಜೀವನದ ಒಂದು ಕತೆ ಹೇಳ್ತಾರೆ ಹೊರತು ಬರೀ ಜೀವನ ಅಂತಕ್ಕಂಥ ಅರ್ಥೈಸಿ ಹೇಳುವಂತಹ ಒಂದು ಪುಸ್ತಕ ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಜೀವನ ಸಾರ ಸವಿದು ಅದನ್ನು ವಿವರಿಸಬೇಕಾದ್ರೆ ಅದನ್ನ ಅನುಭವಿಸೇ ತೀರ್ಬೇಕು ಅಂತ ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾರೆ. ಪದ ಮಾತ್ರದ ವಿವರಣೆ ಅಥವಾ ವರ್ಣನೆ ಅದಕ್ಕೆ ಸರಿದೂಗಲ್ಲ. ವಸ್ತುಗಳು ನಮ್ಮನ್ನ ಆಕರ್ಷಿಸುತ್ತವೆ. ಅದು ಸಿಗಲಿ ಬಿಡ್ಲಿ, ನಮಗೆ ಕೈಗೆಟಕಲಿ ಬಿಡ್ಲಿ, ಆದ್ರೆ ಪಡೆಯುವ ಆಸೆಯಂತೂ ನಾವು ಬಿಡೋದೇ ಇಲ್ಲ. ಆಕರ್ಷಣೆಯಿಂದ ನಮ್ಮ ವ್ಯಕ್ತಿತ್ವ ಅಥವಾ ನಮ್ಮ ಒಂದು ಅಸ್ತಿತ್ವ ಸಂತಸ ಪಡುತ್ತೆ. ಸಿಗೋದಿಲ್ಲ ಅಂತ ಖಾತ್ರಿ ಆದ್ರೆ ದುಃಖಿಸುತ್ತೆ. ನಾವೆಲ್ಲರೂ ಒಳ್ಳೆಯವರೇ, ನಮ್ಮಲ್ಲಿ ಶುದ್ಧ ಆತ್ಮವಿದೆ, ಯುಕ್ತಗಳ ವಿವೇಚನೆ ಇದೆ. ಹಾಗೆ ನೋವಿದೆ, ನಲಿವಿದೆ, ಸಂಕಟ, ಹಿಂಸೆ, ಆಸೆ, ಆಕರ್ಷಣೆ ಎಲ್ಲವೂ ಇದೆ. ಚಂಚಲವಾದ ಮನಸ್ಸು ಇದೆ. ಇದು ಬಹಳ ಪ್ರಮುಖವಾದದ್ದು ಅಂತ ಹೇಳಬೇಕು. ಮನಃ ಮರ್ಕಟಃ ಅಂತ ಹೇಳ್ತಾರಲ್ಲ. ಜಗತ್ತಿನ ಬಾಹ್ಯ ವಸ್ತುಗಳನ್ನ ಪಡೆಯಲು ಇಚ್ಛಿಸ್ತೇವೆ ಹೊರತು, ಆದರೆ ಅದಕ್ಕೆ ತಕ್ಕನಾದಂತಹ ಒಳ ತಾಳ್ಮೆ, ಒಳ ಸಹನೆ, ಒಳ ತುಡಿತ, ಒಳ ಪರಿಶ್ರಮ ಮತ್ತು ಅದನ್ನ ಅನುಭವಿಸಬೇಕು ಅಂತಕ್ಕಂತಹ ಅನುಭವವೇ ನಮ್ಮಲ್ಲಿಲ್ವಲ್ಲ. ಈ ತರನಾದ ಆಸೆ, ಆಕರ್ಷಣೆಗಳು ಇರಬೇಕು, ಆಗ್ಲೇ ಜಗತ್ತು ಸುಂದರ ಅಂತ ಹೇಳ್ತಾರೆ. ನೋಡಿ, ಇಷ್ಟು ಬಣ್ಣ ಬಣ್ಣದ ಜಗತ್ತನ್ನ ಸೃಷ್ಟಿ ಯಾಕೆ ಮಾಡ್ದ ಗೊತ್ತಾ ದೇವರು?
ಎಲ್ಲರೂ ಅದನ್ನ ಆಸ್ವಾದಿಸಿ ಆಹ್ಲಾದಿಸಿ ಖುಷಿ ಪಡ್ಲಿ ಅಂತ. ಇಲ್ದಿದ್ರೆ ಎಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಮಾಡ್ಬೋದಾಗಿತ್ತಲ್ವಾ? 10 ಹಲವು ಬಣ್ಣಗಳು ಅದಕ್ಕೆ ಇದೆ ಅಲ್ವಾ? ಆದರೆ ಯಾವ ರೀತಿಯ ಆಸೆ ಆಕರ್ಷಣೆ ನಮಗಿರಬೇಕೆನ್ನುವುದು ಇಲ್ಲಿ ಪ್ರಮುಖ ವಿಷಯವಾಗುತ್ತೆ ಅಂತಾರೆ ಡಿ ವಿಜಿಯವರು. ಸುಂದರವಾದಂತಹ ಸಂಧಿ ಶಬ್ದಗಳ ಮಾರ್ಮಿಕತೆ ಈ ಕಗ್ಗದಲ್ಲಿ ನಿಮಗೆ ಸಿಗುತ್ತೆ. ಸೆಳೆಯುತ್ತಿರ್ಪುದೊಂದು ಹೊರಬೆಳಗಿನ ಎಳೆಗಳು ಎನ್ನ ಒಳಗಿನ ಹಸು ಎಲ್ಲವನ್ನೂ ಕಟ್ಟಿ ಬಿಗಿದು ಎಲೆದಾಟವೇ ಋಣಾಕರ್ಷಣೆಯೋ ಸೃಷ್ಟಿ ವಿಧಿಯೊಳ ತಂತ್ರವೋ ನೋಡು ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.